ರೀ ಡಾಕ್ಟ್ರೇ, ನಿಮ್ಮ ಹೆಂಗಸ್ರು ಮೊನ್ನೆ ಫೋನ್ ಮಾಡಿ, ರೀ ಸ್ವಲ್ಪ ಕೇಳ್ರಿ ಇಲ್ಲಿ, ಮೊನ್ನೆ ನಿಮ್ಮ ಹೆಂಗಸ್ರು ಫೋನ್ ಮಾಡಿ ನಮ್ಮ ಮನೆ ಮಿಕ್ಸಿ ಓಡ್ತಾ ಇಲ್ಲ, ವಾಷಿಂಗ್ ಮಿಷಿನ್ ಆನ್ ಆಗ್ತಾ ಇಲ್ಲ, ಫ್ರಿಜ್ ಸ್ಟಾಪ್ ಆಗೋಗ್ಬಿಟ್ಟಿದೆ, ಬೆಳಗ್ಗೆಯಿಂದ ಸ್ನಾನ ಮಾಡಿಲ್ಲ, ಸಂಪಲ್ಲಿ ನೀರು ಬರ್ತಾ ಇಲ್ಲ, ಮೋಟ್ರ್ ಓಡ್ತಾ ಇಲ್ಲ, ಅದು ಇದು ಅಂತೆಲ್ಲ ಹೇಳಿ ಅರ್ಜೆಂಟಾಗಿ ಬಂದು ರಿಪೇರಿ ಮಾಡಿಕೊಡಿ ಅಂತೆಲ್ಲ ಕೇಳಿದರು. ನಾನು ಓಡಿ ಬಂದು ಎಲ್ಲರನ್ನೂ ಕರ್ಕೊಂಡ್ಬಂದೆ, ಎಲ್ಲ ರಿಪೇರ್ಸನ್ನು ಕರ್ಕೊಂಡ್ಬಂದು ವೈಂಡಿಂಗ್ ಬಿಚ್ಚಿಸಿ ಅದ್ರದ್ದು ಎಲ್ಲರದು ವೈಂಡಿಂಗ್ ಬಿಚ್ಚಾಕಿಸಿ ಫ್ಯೂಸ್ನನ್ನು ಕರ್ಕೊಂಡು ಬಂದು ಲೈನ್ಮ್ಯಾನನ್ನು, ಆಮೇಲೆ ಮೀಟ್ರು ಏನು ಆ ತಂತಿ ಇರ್ತದಲ್ಲ ಅದು ಗೇಜ್ ಎಷ್ಟಿದೆ ಸರಿ ಇದೆಯಾ ಇಲ್ಲವಾ ಅಂತ ಅನ್ನೋದಕ್ಕೆ ನಾನು ಅವ್ರನ್ನೂ ಕರ್ಕೊಂಡು ಗ್ರೌಂಡಿಂಗ್ನವ್ನು ಕರ್ಕೊಂಡ್ಬಂದು ಎಲ್ಲರನ್ನೂ ರಿಪೇರಿ ಮಾಡಿಸಿ ಏನು. ಹೌದು ಸ್ವಾಮಿ, ಹೌದು, 80,000 ರೂಪಾಯಿ ಆಯಿತು ಎಲ್ಲರದು ರಿಪೇರಿ ಮಾಡಿ. ಹೌದು ರೀ, ಹೋಗಿದ್ದು ಬರೀ ಫೀಸ್ ಹೋಗಿತ್ತು. ಹಾಂ, ಹ್ಞೂ ಹೌದು, ಫೀಸು ಹಾಕಿದ್ದಿದ್ರೆ ಇವೇನು ಮಾಡಬೇಕಾಗಿರಲಿಲ್ಲ, ನಿಜಾನೇನು ಒಪ್ಕೊಂಡೆ. ಒಂದು 400-500 ರೂಪಾಯಿನಲ್ಲಿ ಹೋಗೋದು, 80,000 ಆಗ್ತಾ ಇರಲಿಲ್ಲ. ಏನಂದರೆ ಹಾಂ, ಅದನ್ನೇ ಮಾಡಬೇಕಾಗಿತ್ತು ಅಂತಂದ್ರೆ. ಅಲ್ರಿ ಡಾಕ್ಟರ್ ವೈದ್ಯೋ ನಾರಾಯಣ ಹರಿ, ಮೊನ್ನೆ ನನ್ನ ಹೆಂಡತಿ ನನ್ನ 2ನೇ ಮಗಳನ್ನು ಕರ್ಕೊಂಡು ಬಂದು ಲೂಸ್ ಮೋಷನ್ ಅಂತ ಕರ್ಕೊಂಬಂದಿದ್ದಕ್ಕೆ ನೀವೇನು ಮಾಡಿದ್ರಿ, ಎಲ್ಲ ಡಾಕ್ಟರ್ಸ್ನೂ ಕರೆಸಿದ್ರಿ, ಏನು ರೆಫರ್ ಮಾಡಿಸಿದ್ರಿ, ಆ ಟೆಸ್ಟು ಈ ಟೆಸ್ಟು ಸ್ಟೂಲ್ ಟೆಸ್ಟು ಶುಗರ್ ಟೆಸ್ಟು ಬ್ಲಡ್ ಟೆಸ್ಟು ಎಕ್ಸ್ರೇ ಅದು ಮಣ್ಣು ಮಸಿ ಸ್ಕ್ಯಾನಿಂಗ್ ಅಂತೆಲ್ಲ ಮಾಡಿಸಿ 1 ವಾರ ಅಡ್ಮಿಟ್ ಮಾಡಿಕೊಂಡು 1.5 ಲಕ್ಷ ಪಿಕ್ಕಿದ್ರಲ್ಲ. ಕೇಳಿದ್ದಕ್ಕೆ ಏನಂದ್ರಿ, ಎಲ್ಲ ಚೆನ್ನಾಗೇ ಬಂದಿದೆ, ಇಲ್ಲ ಏನೂ ಆಗಲಿಲ್ಲ, ಒಂದು 4 ಟ್ಯಾಬ್ಲೆಟ್ ಕೊಡ್ತೀನಿ ಬೇದಿ ನಿಲ್ಲೋಕ್ಕೆ, ಒಂದು ಆಂಟಿಬಯೋಟಿಕ್ ಕೊಡ್ತೀನಿ, ಎಲ್ಲ ಸರೋಗುತ್ತೆ ಅಂತಂದ್ರಿ. ಅಲ್ರಿ, ಒಂದು 400-500 ರೂಪಾಯಿನಲ್ಲಿ ನಿಲ್ಲಿಸೋಂಥ ಒಂದು ವ್ಯಾಧಿನೂ ಅಲ್ಲ, ಅದು ಒಂದು ಮಗು ಬೇದಿನ ನಿಲ್ಸೋಕ್ಕಾಗದೆ ನೀವು ಇಷ್ಟೆಲ್ಲ 1.5 ಲಕ್ಷ ಪಿಕ್ಕಿದ್ರಲ್ಲ, ಎಲ್ಲರೂ ಡಾಕ್ಟ್ರನ್ನು ರೆಫರ್ ಮಾಡಿ, ಅವಾಗೇನು ಆಗಲಿಲ್ಲ. ಹಂಗೆ ಅಲ್ವೇರಿ ಇದು. ನಾನು ಹಲೋ ಡಾಕ್ಟ್ರೇ, ಇಲ್ಲಿ ಕೇಳ್ರಿ. ಹಲೋ ವೈದ್ಯನಾರಾಯಣ ರೀ. ಸ್ವಿಚ್ ಆಫಾ? ಇವರು ಮಾಡಿದ್ರೆ ಓಕೆ, ಬೇರೆಯವರು ಇದೇ ಥರ ಮಾಡಿದ್ರೆ ಹೆಂಗ್ರಿ? ಇದೇ ಕಲೀರಿ ನೀವು.